ನಿಮಗೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಹೆಲೋ ನಮಸ್ಕಾರ ಎಲ್ಲರಿಗೂ. ವೋಟಿಂಗ್ ಮಾಡಿ ಬಂದ್ರಿನೋ ಏನಿಲ್ಲೋ? ನಾನ್ ವೋಟಿಂಗ್ ಮುಗಿಸ್ಕೊಂಡು ಇಂಕ್ ಹಚ್ಚಿಸ್ಕೊಂಡು ಬಂದೆ ನೋಡ್ರಿ. ನಿಮಗೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ 10/10 ಫಸ್ಟ್ ಸ್ಟಾರ್ಟಿಂಗ್ ಮೆಸೇಜ್ನ ನಿಮ್ಗೆ ಅದನ್ನು ಕೊಡ್ಲಿಕ್ಕೆ. ಯಾಕಂತಂದ್ರೆ ನಾನು 2008-9ದಿಂದ ಯಾವಾಗ ನನಗೆ ತಿಳುವಳಿಕೆ ಬರ್ಲಿಕ್ಕೆ ಶುರು ಆಯ್ತು ಅಂದ್ರೆ, ವೋಟರ್ ID ಯಾವಾಗ ನಂದು ರೆಡಿ ಆಯ್ತು ಅವಾಗಿಂದ ವೋಟಿಂಗ್ ಮಾಡ್ಲಿಕ್ಕೆ ಶುರು ಮಾಡೀನಿ. 2008 ನಮ್ಮದು ಕರ್ನಾಟಕ ಇಲೆಕ್ಷನು, ಆಮೇಲೆ ಜನರಲ್ ಇಲೆಕ್ಷನ್ 2009, ಅಲ್ಲಿಂದ ವೋಟ್ ಮಾಡ್ಕೊಂಡು ಬಂದೀನಿ. ಈವನ್ ಮುನ್ಸಿಪಾಲ್ಟಿ ಇಲೆಕ್ಷನ್ಗೂ ನಾನು ವೋಟಿಂಗ್ ಮಾಡಲಿಕ್ಕೆ ಸೇಮ್ ಪೋಲಿಂಗ್ ಬೂತಿಗೆ ಹೋಗ್ತಿದ್ದೆ, ಧಾರವಾಡ ಮಾಳಮಡ್ಡಿ ಒಳಗೆ. ಬಟ್ ಈ ಸಲದ ಏನು ಪೋಲಿಂಗ್ ಸ್ಟೇಷನ್ದು ಕಾಯ ಪಲಕ್ತಾ ಆಗ್ಬಿಟ್ಟದ್ರಿ. ಅಂದ್ರೆ ಇಷ್ಟು ಚಂದ ಪೇಂಟಿಂಗ್ ಮಾಡಿ, ಆಮೇಲೆ ಆ ಬಿಲ್ಡಿಂಗದ ಮರಮ್ಮತ್ತು ಮಾಡಿ, ಅಂದ್ರೆ ಕೆಳಗೆ ಮೊದ್ಲೇಕ ಈ ಸಲ ವೋಟಿಂಗ್ ಮಾಡ್ಲಿಕ್ಕೆ ಹೋದಾಗ ಅದೇನು ಗ್ರೌಂಡು ನಾರ್ಮಲಿ ಹಿಂಗೆ ಸ್ಕೂಲ್ನ ಕನ್ವರ್ಟ್ ಮಾಡಿರ್ತಾರೆ, ಗೌರ್ಮೆಂಟ್ ಶಾಲಿನ ಕನ್ವರ್ಟ್ ಮಾಡಿರ್ತಾರೆ ಪೋಲಿಂಗ್ ಸ್ಟೇಷನ್ ಅಂತ ಹೇಳಿ. ಆ ಗೌರ್ಮೆಂಟ್ ಶಾಲಿ ಒಳಗೆ ಅಂದ್ರೆ ಮಾಳಮಡ್ಡಿದ ನಾ ಪೋಲಿಂಗ್ ಬೂತ್ ಹೇಳಲಿಕ್ಕತ್ತೇನಲ್ಲ, ಅಲ್ಲೇ ಗ್ರೌಂಡು ಹುರ್ಕಾ ಬರ್ಕಾ ಹಂಗೆ ಇರ್ತಿತ್ತು. ಆಮೇಲೆ ಕ್ಲಾಸ್ ರೂಮಿಗೆ ಹೋಗ್ಲಿಕ್ಕೆ ಕಲ್ಲು ಮಣ್ಣು ತೆಗ್ಗಾದಿನ್ನಿ ಹಿಂಗೆ ಇರ್ತಿತ್ತು ಮೊದ್ಲೇಕ. ಈ ಸಲ ಇಷ್ಟು ಚಂದ ಪೇವ್ಮೆಂಟ್ ಮಾಡ್ಯಾರ, ಏಜ್ ಆದವ್ರಿಗೆ ನಡಿಲಿಕ್ಕೆ ಈಸಿ ಮಾಡಿಕೊಟ್ಟಾರ. ಆಮೇಲೆ ನಾ ಖರೆ ಹೇಳಲಿಕ್ಕತ್ತೀನಿ, ಮದರ್ ಆಫ್ ಡೆಮೋಕ್ರಸಿ ಏನದಲ್ಲ, ಇದು ಖರೇನ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತೀವಿ ನಮ್ಮ ಭಾರತ ದೇಶ ಒಳಗೆ, ನಮ್ಮ ಇಂಡಿಯಾ ಒಳಗೆ. ಹಿಂದೂಸ್ತಾನ್ ಅಂತೇನಂತಾರ, ಅದು ಖರೇನ ಮದರ್ ಆಫ್ ಡೆಮೋಕ್ರಸಿ ಅದ. ಖರೆ ಇತ್ತಂತಂದ್ರೆ ನಿಮ್ದು ಪೋಲಿಂಗ್ ಸ್ಟೇಷನ್ನು ಇಷ್ಟ ಚಂದ ಡೆವಲಪ್ ಮಾಡಿದ್ರು ಅಂತಂತಂದ್ರೆ, ಎಸ್ಪೆಷಲಿ 2024 ಇದೇನು ಇಲೆಕ್ಷನ್ ಜನರಲ್ ಇಲೆಕ್ಷನ್ ಏನದ ಅಲ್ಲ, ಅದಕ್ಕೆ ಭಾಳ ಮೆಹನತ್ ಮಾಡ್ಯಾರ. ಆಮೇಲೆ ಮುನ್ಸಿಪಾಲ್ಟಿದು ಏನು ವರ್ಕರ್ಸ್ ಇದ್ದಾರಲ್ಲ, ನಿಮ್ದು ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ಸ್ ಒಳಗೆ, ನಿಮ್ದು ರೆಸ್ಪೆಕ್ಟಿವ್ ಪೋಲಿಂಗ್ ಸ್ಟೇಷನ್ ಒಳಗೆ ನೀವು ಹೇಳಬಹುದು, ಕಮೆಂಟ್ ಸೆಕ್ಷನ್ನಾಗ ಬರೆದು ಹೇಳ್ರಿ ನನಗೆ, ನಿಮ್ದು ಪೋಲಿಂಗ್ ಸ್ಟೇಷನ್ ಹೆಂಗೆ ಬ್ಯೂಟಿಫಿಕೇಶನ್ ಆಗಿತ್ತು, ಎಷ್ಟು ಚಂದ ಪೇವ್ಮೆಂಟ್ ಮಾಡಿದ್ರು, ಆಮೇಲೆ ನಡಿಲಿಕ್ಕೆ, ಆಮೇಲೆ ಹೆಲ್ಪ್ ಮಾಡ್ಬೇಕಂದ್ರೆ ಅದ ನಿಮ್ಮ ಮುನ್ಸಿಪಾಲ್ಟಿ ವರ್ಕರ್ಸ್ ಅಂತ ಹೇಳಿದ್ಲ, ಹ್ಯಾಟ್ಸ್ ಆಫ್ ಎಲ್ಲ ಮುನ್ಸಿಪಾಲ್ಟಿ ವರ್ಕರ್ಸಿಗೆ. ಮತ್ತು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಏನೇನು ವಾಲಂಟಿಯರ್ಸ್ ಏನೇನಿದ್ದಾರೆ, ಆಮೇಲೆ ಆಫೀಸರ್ಸ್ ಏನೇನಿದ್ದಾರೆ, ವರ್ಕರ್ಸ್ ಏನಿದ್ದಾರೆ, ಅವ್ರು ಭಾಳ ಚಂದ ಇದನ್ನು ಇವತ್ತಿಂದ ಏನು ಥರ್ಡ್ ಫೇಸದ್ದು ಏನು ಅಂದ್ರೆ, ನಾ ಎಕ್ಸ್ಪೀರಿಯನ್ಸ್ ಮಾಡಿದ ಥರ್ಡ್ ಫೇಸ್ ಪೋಲಿಂಗ್ ವೋಟಿಂಗ್ ಟೈಮ್ನಾಗೆ ನಾ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳಲಿಕ್ಕತ್ತೀನಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸೋ ಫಾರ್. ಅಂದ್ರೆ ನಾನು ಅದೇ ಹೇಳಲ್ಲ, ತಿಳುವಳಿಕೆ ಬಂದಾಗಿಂದ ಯಾವಾಗ ವೋಟಿಂಗ್ ಮಾಡ್ಲಿಕ್ಕೆ ಶುರು ಮಾಡೀನಿ ಅವಾಗಿನ ತುಟ್ಟು ಇಲ್ಲಿ ತನಕ 2024 ನನ್ನ ತಲೆ ಒಳಗನ್ಕಾರ ಕಾಯಂ ಇರ್ತು. ಮತ್ತು ಹಿಂಗೆ ಮುಂದಿನ ಇಲೆಕ್ಷನ್ ಒಳಗೂ, ಅಸೆಂಬ್ಲಿ ಇಲೆಕ್ಷನ್ ಆಗಲಿ ಮುನ್ಸಿಪಾಲ್ಟಿ ಇಲೆಕ್ಷನ್ ಆಗಲಿ, ಇಷ್ಟು ಚಂದ ನಡೆಸ್ಕೊಂಡು ಹೋಗ್ತಾರಂತ ಹೇಳಿ ನನಗೆ ಅನಿಸ್ತದ. ರೈಲ್ವೆ ಸ್ಟೇಷನ್ ಹೆಂಗಾಗ್ಯಾವ ನಿಮಗೆ ಗೊತ್ತದ ಇಲ್ರಿ? ರೈಲ್ವೆ ಸ್ಟೇಷನ್ ಒಳಗೆ ಹೋಗಿ ಮಲ್ಕೋಬೇಕು ಅನ್ನಿಸ್ತು. ಅಷ್ಟು ಚಂದ ಕಾಯ ಪಲಟ್ ಅಂತಾರಲ್ಲ, ಅಂದ್ರೆ ಉಲ್ಟಾ 180 ಡಿಗ್ರಿ ಶಿಫ್ಟ್. ಮೊದ್ಲೇಕಿನ ರೈಲ್ವೆ ಸ್ಟೇಷನ್ ಹೆಂಗಿರ್ತಿದ್ವು, ಮೊದ್ಲೇಕಿನ ರೈಲ್ವೆ ಬೋಗೀಸ್ ಹೆಂಗಿರ್ತಿದ್ವು, ಟ್ರೈನ್ ಹೆಂಗಿರ್ತಿದ್ವು, ಈಗಿನ ನೀವು ನೋಡಿದ್ರಿ ಅಂತಂತಂದ್ರೆ ಕಾಯಂ ಟ್ರೈನ್ನಾಗ ತಿರುಗಾಡ್ಬೇಕು ಅನ್ನಿಸ್ತದೆ, ಕಾಯಂ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂತ ಅನ್ನಿಸ್ತು. ನಾನು ನಿಮ್ಗೆ ಧಾರವಾಡ ರೈಲ್ವೆ ಸ್ಟೇಷನ್ ಒಂದು ದಿವಸ ತೋರಿಸ್ತೇನಂತ, ಬೆಸ್ಟ್ ರೈಲ್ವೆ ಸ್ಟೇಷನ್ ಆಗಿದೆ ಈಗ. ಸೊ ಹಂಗೆ ಪೋಲಿಂಗ್ ಸ್ಟೇಷನ್ ಐ ಥಿಂಕ್ 2024 ಇಲೆಕ್ಷನ್ದಿಂದ ಎಲ್ಲ ಪೋಲಿಂಗ್ ಸ್ಟೇಷನ್ ಎವ್ರಿ ಇಲೆಕ್ಷನ್ ಟೈಮ್ನಾಗ ಇಷ್ಟ ಚಂದ ಇರ್ತಾವಂತ ಹೇಳಿ ನನಗೆ ಗ್ಯಾರಂಟಿ ಅದ ಮತ್ತು ಹೋಪ್ ಅದ. ಸೊ ನಿಮಗೆ ಇನ್ನೂ ಒಂದು ಹಂಗೆ ಹೇಳ್ಬೇಕಂತಂದ್ರೆ, HDMC ನಮ್ದೇನು ಮುನ್ಸಿಪಾಲ್ಟಿ, ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಏನಂತಾರ, ಅವ್ರ ವರ್ಕರ್ಸ್ ಏನಿದಾರಲ್ಲ ಕಾಯಂ ಪೋಲಿಂಗ್ ಸ್ಟೇಷನ್ದು ಆಜು ಬಾಜುನ ಇರ್ತಿದ್ರು. ಯಾರಿಗೆ ಏಜ್ ಆಗಿತ್ತಂತಂದ್ರೆ, ನಡಿಲಿಕ್ಕೆ ಯಾರ್ಯಾರಿಗೆ ಬರಂಗಿಲ್ಲ ಅಂಥವ್ರಿಗೆ ವೀಲ್ ಚೇರ್ ಪ್ರೊವೈಡ್ ಮಾಡಲಿಕ್ಕೆ ಅವರೇ ಇರ್ತಿದ್ರು. ಸೊ ಸ್ಪೆಷಲ್ ಥ್ಯಾಂಕ್ ಯು ಟು ಆಲ್ ದ HDMC ವರ್ಕರ್ಸ್, ಮುನ್ಸಿಪಾಲ್ಟಿ ವರ್ಕರ್ಸ್ ಏನಿದ್ದಾರೆ ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಆಮೇಲೆ ಈ ಸಲ ನಾ ಇನ್ನೊಂದು ಅಬ್ಸರ್ವ್ ಮಾಡಿದೆ. ಆ್ಯಕ್ಚುಲಿ ನಾನು ಮತ್ತು ಅದಿತಿ ಅರ್ಜುನ್ಗೂ ಕರ್ಕೊಂಡು ಹೋಗಿದ್ವಿ. ಅರ್ಜುನನು ಈ ಸಲ ಫಸ್ಟ್ ವೋಟಿಂಗ್ ನೋಡಿದ. ಅವ ಒಂಥರ ಹೆಂಗಂದ್ರೆ ಪೋಲಿಂಗ್ ಆಫೀಸರ್ ಇದ್ದಂಗಿದ್ದ ನಮ್ಗೆ. ಎಲ್ಲ ವೋಟಿಂಗ್ ಕರೆಕ್ಟ್ ಆಗ್ಲಿಕ್ಕತ್ತದನೋ ಇಲ್ಲೋ ಅಂತ ಎಲ್ಲ ಕಡೆ ದೇಕರ್ಕಿ ಮಾಡಿ ಎಲ್ಲರಿಗೂ ಎಂಟರ್ಟೈನ್ ಮಾಡಿಕೊಂಡು ಇರ್ತಿದ್ದ ಅವ. ಸೊ ಅದಿತಿ ಅವನ್ನ ಹಿಡ್ಕೊಂಡು ಕೂತಿದ್ಲು. ಸೊ ನಾವು ಹಂಗೆ ಅಲ್ಲೇ ಏನು ಪೊಲೀಸ್ ಏನಿರ್ತಾರೆ
ಏನು ಸೆಕ್ಯೂರಿಟಿ ಏನಿರ್ತಾರ ಅವ್ರಿಗೆ ನಾವು ಕೇಳಿದ್ವಿ ಕಿ ಬೇಬಿ ಅದ ಒಳಗೆ ಸ್ಪೆಷಲ್ ಇದ್ರೊಳಗೆ ಬಿಡ್ತೀರೇನ್ರಿ ಅಂತೇಳಿ. ಅವ್ರಂದ್ರು ಇಲ್ರಿ, ಹಂಗೇನು ಸ್ಪೆಷಲ್ ಪ್ರಿಫರೆನ್ಸ್ ಅಂತ ಕೊಡಂಗಿಲ್ಲ, ನೀವು ಗಟ್ಟಿಮುಟ್ಟಿದ್ರಿ ಅಂತಂತಂದ್ರೆ ನೀವು ಬೇಕಂದ್ರೆ ಕೂಡ್ರಿ, ನಿಮ್ದು ಪಾಳೆ ಬಂದ್ಕೊಳ್ಳಿ ನಿಮ್ಗೆ ಒಳಗೆ ಬಿಡ್ತದ ಅಂತ ಹೇಳಂದ್ರು. ಸೊ ಹಂಗೆ ಯಾರು ಏಜ್ ಆಗಿದ್ದವ್ರು ಇದ್ರಲ್ಲ ಅವ್ರಿಗೂ ಹಂಗೇನು ಭಾಳ ಸ್ಪೆಷಲ್ ಪ್ರಿಫರೆನ್ಸ್ ಅಂತ ಕೊಟ್ಟಿಲ್ಲ. ನಂಗೆ ಅದು ಆ್ಯಕ್ಚುಲಿ ಲೈಕ್ ಆಯ್ತು. ಯಾಕೆ ಹೇಳ್ಬೇಕಂತಂದ್ರೆ ಮಂದಿ ಏನು ಇರ್ತಾರಲ್ಲ ಅವರು ಏಜ್ ಆಗ್ಯದ ಅಂತ ಹೇಳಿ ಅಥವಾ ಹಿಂಗೇನಾರ ಅದು ಒಂಥರ ಒಂದು ಕೇಯಾಸ್ ಆಗಿಬಿಟ್ಟಿರ್ತಿತ್ತು ನಮ್ಮ ಮೊದ್ಲೇಕಿಂದ ಇಲೆಕ್ಷನ್ ವೋಟಿಂಗ್ ಟೈಮ್ನಾಗ ಹೋದಾಗ. ಬಟ್ ಈ ಸಲ ಯಾರು ಗಟ್ಮುಟ್ಟಿದ್ದಾರಲ್ಲ ಅವರಿಗೆ ಕೂಡ್ಲಿಕ್ಕೆ ಜಾಗ ಭಾಳ, ಅಂದ್ರೆ ಇವನ್ ಕ್ಯಾನೋಪಿ ಮಾಡಿ ಆಮೇಲೆ ಶಾಮಿಯಾನ ಎಲ್ಲ ಹಾಕಿ, ಬಿಸಿಲು ಭಾಳ ಅದಲ್ಲ ಈ ಸಲ. ಅಂದ್ರೆ ನೀವು ಇವನ್ ಫೇಸ್ 2 ಮತ್ತು ಫೇಸ್ 1 ಒಳಗೂ ನೀವು ಕೇಳಿರಬಹುದು ನ್ಯೂಸ್ನಾಗ ಬಿಸಿಲು ಭಾಳ ಅದ ಅಂತ ಅಂದ್ಕೊಳ್ಳೆ ಅರ್ಧ ತಾಸು ಎಕ್ಸ್ಟೆಂಡ್ ಮಾಡ್ಯಾರ ಪೋಲಿಂಗ್ ಟೈಮು. ಸೊ ಹಂಗೆ ಎಲ್ಲ ಕಡೆ ಇವೆಲ್ಲ ಶೇಡ್ ಕೊಡಲಿಕ್ಕೆ ಕುರ್ಚೆ ಆಮೇಲೆ ಕೂಡ್ಲಿಕ್ಕೆ ಬಂದೋಬಸ್ತ್ ಎಲ್ಲ ಮಾಡಿಕೊಟ್ಟಿದ್ರು. ಸೊ ಅದಕ್ಕೆ ಮಂದಿಗೆ ಏನು ಹೇಳ್ತಿದ್ರು, ನಿಮ್ಗೆ ಅಕಸ್ಮಾತ್ ಏನಾರ ಒಂದು ಸ್ವಲ್ಪ ತ್ರಾಸ ಆಗ್ಲಿಕ್ಕೆ ನೀವು ಹೋಗಿ ಕೂಡಬಹುದು, ಬಟ್ ಸ್ಪೆಷಲ್ ಪ್ರಿಫರೆನ್ಸ್ ಅಟ್ಲೀಸ್ಟ್ ನಮ್ದು ಪೋಲಿಂಗ್ ಸ್ಟೇಷನ್ ಒಳಗೆ ಅನ್ಕ ಇರ್ತಿದ್ದಿಲ್ಲ. ಸೊ ಅದಕ್ಕೆ ಕಮ್ ಕೇಯಾಸ್ ಇತ್ತು, ಅಂದ್ರೆ ಕಡಿಮೆ ಕೇಯಾಸ್ ಇತ್ತು. ಅಂದ್ರೆ ಮಂದಿಗೆ ಖರೇನ ಹರ್ಕತ್ತಿತ್ತು, ಅಂದ್ರೆ ಅಂಗವಿಕಲರಿದ್ರು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ರು, ಅಥವಾ ಏಜ್ ಆದವ್ರಿಗೆ ಖರೇನ ನಡಿಲಿಕ್ಕೆ ಬರ್ತಿದ್ದಿಲ್ಲ, ಅಥವಾ ಯಾರಿಗ ಏನೋ ಒಂಚೂರು ಆಕ್ಸಿಡೆಂಟ್ ಆದವ್ರು ಇಂಥವ್ರು ಯಾರು ಇದ್ರು ಅಂತಂದ್ರೆ ಅವರಿಗೆ ವೀಲ್ ಚೇರ್ ಪ್ರೊವೈಡ್ ಮಾಡಲಿಕ್ಕೆ HDMC ಮುನ್ಸಿಪಾಲಿಟಿ ವರ್ಕರ್ಸ್ ಏನಿದ್ರಲ್ಲ ಅವರು ರೆಡಿನೇ ಇರ್ತಿದ್ರು. ಸೊ ಅದು ಒಂದು ಚೇಂಜ್ ನಾ ಅಬ್ಸರ್ವ್ ಮಾಡಿದೆ. ಸೊ ಅಂದ್ರೆ ಸ್ಪೆಷಲ್ ಏನು ಹಂಗೆ ಕೊಡ್ಲಿಲ್ಲ ಅಂತಂದ್ಕೊಳ್ಳೆ ಖರೇನ ಇಲೆಕ್ಷನ್ ಏನದ ಅಲ್ಲ ಈಕ್ವಲಿ ಎಲ್ಲರಿಗೂ ಸೇಮ್ ಸಮಾನತಾದಿಂದ ಮಾಡಿಕೊಡ್ಲಿಕ್ಕೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಐ ಥಿಂಕ್ ಇದು ರೂಲ್ ಮಾಡಿದ್ರೋ ಏನು ನಮ್ದ ಪೋಲಿಂಗ್ ಸ್ಟೇಷನ್ನಾಗ ಹಿಂಗಿತ್ತೋ ನನಗೆ ಗೊತ್ತಿಲ್ಲ. ನೀವು ಯಾರು ಇದನ್ನ ವಿಡಿಯೋ ನೋಡ್ತೀರಿ, ನಿಮ್ದು ಪೋಲಿಂಗ್ ಸ್ಟೇಷನ್ನಾಗ ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು, ನಿಮ್ದು ಪೋಲಿಂಗ್ ಸ್ಟೇಷನದ್ದು ಡೆವಲಪ್ಮೆಂಟ್ ಆಗಿತ್ತುನೋ ಏನು ಇಲ್ಲೋ, ನಿಮ್ದು ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ಹೇಳ್ರಿ. ಐ ಥಿಂಕ್ ಇದು ನಾರ್ಮ್ ಅಂಥೇಳಿ ಎಸ್ಟಾಬ್ಲಿಷ್ ಆಗ್ಲಿಕ್ಕತ್ತದ ಎಲ್ಲ ಪೋಲಿಂಗ್ ಸ್ಟೇಷನ್ದು ಅಕ್ರಾಸ್ ಆಲ್ ಪೋಲಿಂಗ್ ಸ್ಟೇಷನ್ ಅಂತ ನಂಗೆ ಅನಿಸ್ಲಿಕ್ಕತ್ತದ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ 2024 ಜನರಲ್ ಎಲೆಕ್ಷನ್, ಲೋಕಸಭಾ ಇಲೆಕ್ಷನ್, ಮದರ್ ಆಫ್ ಡೆಮೋಕ್ರಸಿ ಅಂತ ಏನಂತಾರ. ಅಕಸ್ಮಾತ್ ಬ್ಯಾರೆ ದೇಶದಿಂದ ಫಾರಿನ್ ದೇಶದಿಂದ ಇದನ್ನು ನೀವು ವಿಡಿಯೋ ನೋಡ್ಲಿಕ್ಕತ್ತಿದ್ರಿ ಅಂತಂತಂದ್ರೆ ನೀವು ಒಂದ್ಸಲ ಇಂಡಿಯಾಕ್ಕೆ ಬಂದು ಇನ್ನು ಮುಂದಿನ ಇಲೆಕ್ಷನ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ರಿ. ಅದನ್ನು ಎಷ್ಟು, ಯಾಕಂದ್ರೆ 1.4 ಬಿಲಿಯನ್ 140 ಕೋಟಿ ಮಂದಿ ಇದ್ದದ್ದು ಪಾಪ್ಯುಲೇಷನ್ ಇದ್ದದ್ದು ದೇಶ ಒಳಗೆ ಇಷ್ಟು ಸ್ಮೂತಾಗಿ ಪೋಲಿಂಗ್ ಮಾಡಿ ಕೊಡ್ಬೇಕಂತಂತಂದ್ರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಮೇಲೆ ಏನೇನು ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದದ ಸೆಂಟ್ರಲ್ ಗೌರ್ಮೆಂಟ್ದಿಂದ ಏನೇನು ಪ್ರೊವೈಡ್ ಮಾಡಿದ್ದದ ಅದು ಸಿಂಪ್ಲಿ ಔಟ್ಸ್ಟ್ಯಾಂಡಿಂಗ್. ನಾ ಇನ್ನೊಂದು ಚೀಸ್ ಏನು ಅಬ್ಸರ್ವ್ ಮಾಡಿದೆ ಅಂತಂತಂದ್ರೆ ಲಾಸ್ಟ್ ಕರ್ನಾಟಕ ಅಸೆಂಬ್ಲಿ ಇಲೆಕ್ಷನ್ ಟೈಮ್ನಾಗ ಭಾಳಷ್ಟು ಮಂದಿದ ವೋಟರ್ ಲಿಸ್ಟ್ದಿಂದ ಹೆಸರ ಇದ್ದಿದ್ದಿಲ್ಲ. ಪೋಲಿಂಗ್ ಟೈಮ್ನಾಗ ಓದ್ಕೊಳ್ಳಿ ಗೊತ್ತಾಗ್ತಿತ್ತು ಹೆಸರ ಇಲ್ಲ ಅಥವಾ ರಾಂಗ್ ಎಂಟ್ರಿ ಅದ, ಇಂಥವೆಲ್ಲ ಕೇಸಸ್ ಈ ಸಲ ಇದ್ದಿದ್ದೇ ಇಲ್ಲ. ಅಂದ್ರೆ ನಿಲ್ ಅಂತಂದ್ರೂ ಅಡ್ಡಿ ಇಲ್ಲ. ಅಟ್ಲೀಸ್ಟ್ ನಮ್ದು ಪೋಲಿಂಗ್ ಸ್ಟೇಷನ್ನಾಗ ಅಥವಾ ನನ್ನ ಆಜು ಬಾಜು ಏನು ಕಂಡು ಬಂತಲ್ಲ ಅಂತಲ್ಲೇ ಯಾರ್ದು ವೋಟರ್ ಲಿಸ್ಟಿಂದ ಹೆಸರಿಲ್ಲ ಅಥವಾ ವೋಟರ್ ಕಾರ್ಡ್ ಮತ್ತು ಅವ್ರದ್ದು ಕಡೆ ಏನು ಎಂಟ್ರಿ ಅದ ಅದು ಟೋಟಲಿ ರಾಂಗ್ ಅದ, ಅಂಥವು ಯಾವ ಕೇಸಸ್ ಒಟ್ಟ ಕಂಡು ಬರಲಿಲ್ಲ. ನಂಗೆ ಅನ್ಸೋ ಮಟ್ಟಿಗೆ ಇದೇನು ಕರೆಕ್ಟ್ ಪ್ರಚಾರ ಏನು ಮಾಡಿದ್ರು ಮತ್ತು ಮಂದಿ ಜಾಗರೂಕ ಆಗಿ ಅಕಸ್ಮಾತ್ ವೋಟರ್ ID ಇದ್ದಿದ್ದಿಲ್ಲ, ಲಿಸ್ಟ್ನಾಗ ಇದ್ದಿದ್ದಿಲ್ಲ ಹೆಸರು ಅಂತಂದ್ರೆ ಮೊದ್ಲೇಕನ ಪ್ರೋಆಕ್ಟಿವ್ ಆಗಿ ಆನ್ಲೈನ್ ರಿಜಿಸ್ಟ್ರೇಷನ್ನು ಮಾಡಿಕೊಂಡು ಕಾರ್ಡ್ ಏನು ಪಡ್ಕೊಂಡ್ರು ಇಂಥವೆಲ್ಲ ಕೇಸಸ್ಸನ್ನು ಕಡಿಮೆ ಮಾಡಲಿಕ್ಕೆ ಭಾಳ ಹೆಲ್ಪ್ ಆತಂತ ಹೇಳಿ ನನಗೆ ಅನಿಸ್ತದ. ಓಟ್ನು ಹಾಕಿದೀನಿ ಸೊ ನಿಮ್ಗೆ ಹಿಂಗ ವಿಡಿಯೋಸ್ ಮಾಡ್ಕೋತನ ಇರ್ತೀನಿ. ಇದು ನಂದು ಫಸ್ಟ್ ವಿಡಿಯೋ ಅದ ಪೋಲಿಂಗ್ ರಿಲೇಟೆಡು, ಇಲೆಕ್ಷನ್ ರಿಲೇಟೆಡು, ವೋಟಿಂಗ್ ಎಕ್ಸ್ಪೀರಿಯನ್ಸ್ ರಿಲೇಟೆಡು. ಸೊ ಅದಕ್ಕೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡ್ರಿ. ಹಿಂಗ ಇಂಟ್ರೆಸ್ಟಿಂಗ್ ಮಜೆದಾರ್ ವಿಡಿಯೋಸ್ ಕನ್ನಡ, ಇಂಗ್ಲೀಷ್, ಹಿಂದಿ ಒಳಗೆ ಸುಜಯ್ ಜಾಲ್ವಾದಿ ಚಾನಲ್ ಒಳಗೆ ಬರ್ಕೋತನೇ ಇರ್ತಾವೆ. ನೋಟಿಫಿಕೇಶನ್ ಬೆಲ್ ಐಕಾನ್ ಏನದಲ್ಲ ಅದನ್ನೂ ಪ್ರೆಸ್ ಮಾಡ್ರಿ. ಓಕೆ, ಬಾಯ್ ಬಾಯ್.